ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದಂತಹ ಮುನರತ್ನ ಅವರಿದ್ದಾರೆ. ಸರ್, ಇವತ್ತಿನ ಧರ್ಮಸ್ಥಳ ಅಜೆಂಡಾ ಏನು ಸರ್ ಬಿಜೆಪಿ ಅವರ ಅಜೆಂಡಾ ಅಂತ ಹೇಳ್ಬೇಡಪ್ಪ. ಇದು ಹಿಂದೂ ಧರ್ಮದ ಅಜೆಂಡಾ. ಹಿಂದೂ ಧರ್ಮ ಉಳಿಬೇಕು ಅನ್ನೋ ಅಜೆಂಡಾ ಇದು. ಹಿಂದೂ ಧರ್ಮ ನಶಿಸೋಗಬಾರ್ದು ಅನ್ನೋ ಅಜೆಂಡಾ ಇದು. ನೀವು ನೋಡಿದಾಗ ಹಿಂದೆ ಬಾಬರ್ ಬಂದು ಬಾಬ್ರಿ ಮಸೀದಿ ಅಂತ ಕಟ್ಟಿ ರಾಮ ಮಂದಿರ ನೋಡ್ದಾಕಿದ್ರು, ಹಾಳು ಹಂಪೇನ ಮಾಡಿದ್ರು, ಬೇಲೂರಿನ ಹೊಡೆದ್ರು, ಹಳೇಬೀಡು ಹೊಡೆದ್ರು, ಐಹೊಳೆ, ಬಾದಾಮಿ, ಪಟ್ಟದಕಲ್ಲು ಎಲ್ಲ ಹೊಡೆದಿ ಸರ್ವನಾಶ ಮಾಡಿಬಿಟ್ರು. ಇದೆಲ್ಲ ಮಾಡಿದವ್ರು ಯಾರು ಮಾಡಿದ್ದು? ಯಾರು ಮಾಡಿದ್ದು? ಮೊಘಲರು ತಾನೆ. ಆವತ್ತು ಅವರು ದಾಳಿ ಮಾಡಿದಾಗ ಆವತ್ತು ಹಿಂದೂ ಧರ್ಮದ ಮೇಲೆ ಹಿಂದೂ ಸಂಸ್ಕೃತಿ ಮೇಲೆ, ಹಿಂದೂ ದೇವಾಲಯಗಳ ಮೇಲೆ ದಾಳಿ ಮಾಡಿದ್ರು. ಇವತ್ತು ಅದು ಮಾಡೋಕ್ಕಾಗದೆ ಅವರ ವಂಶಸ್ಥರು ಯಾರು ಇವತ್ತು ಈ ಬುರ್ಡೆ ಗ್ಯಾಂಗ್ ಇದೆಯಲ್ಲ, ಅವ್ರ ವಂಶಸ್ಥರೇ ಇವರು DNA ಟೆಸ್ಟ್ ಮಾಡಬೇಕು. ಇವ್ರನ್ನ DNA ಟೆಸ್ಟ್ ಮಾಡಿದ್ರೆ ಇವರೆಲ್ಲ ಅಲ್ಲಿಂದ ಬಂದಿರೋರು, ಅವರು ವಂಶಸ್ಥರೇ ಇವರು. ಹಂಗಾಗಿ ನಮ್ಮ ಧರ್ಮ ಉಳಿಬೇಕು ಅಂತ ಹೋರಾಟ ಮಾಡ್ತೀವಿ ಹೊರತು ಧರ್ಮಸ್ಥಳ ಉಳಿಬೇಕು, ಹಿಂದೂ ಧರ್ಮ ಉಳಿಬೇಕು ಅನ್ನೋ ಹೋರಾಟ. ಸರ್, ನೀವು ಒಂದ್ ಕಡೆ ಧರ್ಮಸ್ಥಳದಲ್ಲಿ ಬ್ಯುಸಿ ಆಗಿದ್ದೀರಾ. ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಗ್ಯಾರಂಟಿ ನ್ಯೂಸ್ ಅಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಸುದ್ದಿ ಬಿಡುಗಡೆ ಆಗಿದೆ ಸರ್. ವಿಡಿಯೋ ಸಮೇತ ಬೋವಿ ಅಭಿವೃದ್ಧಿ ನಿಗಮದಲ್ಲಿ 40% ಅಧ್ಯಕ್ಷ ಕೇಳ್ತಾ ಇದ್ದಾರೆ ಸರ್. ನೋಡಿ, ಬೋವಿ ನಿಗಮದಲ್ಲಿ ಕೇಳಿದ್ದಾರೆ. ಅಲ್ಲಿ ಯಾರು ಇನ್ನೂ ನೆಣ ಕಂಡಿಲ್ವಾ? ಯಾರು ಅಧಿಕಾರಿಗಳು ಸತ್ತಿಲ್ಲ, ಸಾಯ್ತಾರೆ. ಸಾಯವಾಗ ಒಂದು ಡೆತ್ ನೋಟ್ ಬರೆದಿಟ್ಬಿಟ್ಟು ವಾಲ್ಮೀಕಿ ನಿಗಮದ ಏನಾಯ್ತು ಅದೇ ರೀತಿ ಇಲ್ಲಿ ಯಾರಾದ್ರೂ ಒಬ್ಬರು ಸತ್ತು ಅಧಿಕಾರಿ, ಅಲ್ಲಿವರೆಗೂ ಇದು ಸರ್ಕಾರ ಎಚ್ಚೆತ್ಕೊಳ್ಳಲ್ಲ. ಇವ್ರಿಗೆ ಯಾರನ್ನ ಒಬ್ಬರು ನೇಣ ಹಾಕೊಂಡು ಡೆತ್ ನೋಟ್ ಬರೆಯೋವರೆಗೂ ಯಾರು ಎತ್ಕೊಳ್ಳಲ್ಲ. ಇದು ಡೆತ್ ನೋಟ್ ಬಂದ್ಮೇಲೆ ಮಾತಾಡೋದು. ಇದಿಷ್ಟು ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದಂತಹ ಮುನರತ್ನ ಅವರ ಒಂದು ಮಾತು. ಈ ನಾವು ಮಾಡ್ತಾ ಇರುವಂತಹ ಇವತ್ತಿನ ಒಂದು ಸಮಾವೇಶ ಧರ್ಮದ ಉಳಿವಿಗಾಗಿ ಸಮಾವೇಶ ಬಿಟ್ರೆ ಇದು ಯಾವುದೇ ರಾಜಕೀಯ ಸಮಾವೇಶ ಅಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಧರ್ಮಸ್ಥಳ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.